ಹಲೋ ಎವ್ರಿವನ್, ನನ್ನ ಹೆಸರು ಮಮತಾ ಅಂತ. ನಾನು ಚೆನ್ನೈಯಿಂದ ಬಂದಿರೋದು. ನಾನು ಫಸ್ಟು ಅಶ್ವಿನಿ ಮೇಕಓವರ್ನ ಯಾಕೆ ಚೂಸ್ ಮಾಡಿದೆ ಅಂದರೆ, ಅವರು ಇಲ್ಲಿ ತುಂಬ ಫೆಮಿಲಿಯರ್ ಇದ್ದಾರೆ, ಮತ್ತು ನಂಗೆ ಗೊತ್ತಿರೋರೆಲ್ಲರೂ ಸಜೆಸ್ಟ್ ಮಾಡಿದ್ದು ಅಶ್ವಿನಿ ಮೇಕಓವರ್. ಡೇ ಫಸ್ಟಿಂದ ಡೇ 25 ಅಂತ ಹೇಳಿದರು, ಆದರೆ ತುಂಬ ನಮಗೆ ಪ್ರಾಕ್ಟೀಸಿಗೆ ಟೈಮ್ ಕೊಟ್ಟಿದ್ರು. ಹೇರ್ ಸ್ಟೈಲ್ ಆದಮೇಲೂ 1 ಡೇ 3 ಡೇಸು ಈ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳಿ ಅವ್ರ ಪ್ರಾಡಕ್ಟ್ಸ್ನೇ ಎಲ್ಲದೂ ಕೊಟ್ಟು ನಮಗೆ ಪ್ರಾಕ್ಟೀಸ್ ಮಾಡಿಸಿದ್ದಾರೆ. ಹೇರ್ ಸ್ಟೈಲ್ ಹೇಳಬೇಕು ಅಂದರೆ, ಹೇರ್ ಸ್ಟೈಲಲ್ಲಿ ನಾವು ಯಾರಿಗೂ ಮಾಡಿಲ್ಲ ಮುಂಚೆ, ಆದರೆ ಇಲ್ಲಿ ಬಂದಮೇಲೆ ಫುಲ್ 100% ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಮ್ಯಾಮು ಒಂದೊಂದು ಡೀಟೇಲಿಂಗಾಗಿ ಹೇಳ್ತಾರೆ, ಎಕ್ಸ್ಪ್ಲೈನ್ ಮಾಡ್ತಾರೆ ಎಲ್ಲದನ್ನು. ನೆಕ್ಸ್ಟ್ ಮೇಕಪ್ಪಿಗೆ ಬಂದರೆ ಪ್ರಾಡಕ್ಟ್ ನಾಲೆಡ್ಜ್ ಬಂದುಬಿಟ್ಟು A to Z ನಮಗೆ ಕೊಟ್ಟಿದ್ದಾರೆ. ಆಯಿಲಿ ಸ್ಕಿನ್ನು, ಡ್ರೈ ಸ್ಕಿನ್ನು, ಕಾಂಬಿನೇಷನ್ ಸ್ಕಿನ್ನು, ಎಲ್ಲ ಸ್ಕಿನ್ನಿಗೆ ಯಾವ್ದು ಸೂಟ್ ಆಗುತ್ತೆ. ಮತ್ತು ನಮಗೆ ನೋಟ್ಸು PDF ಅಲ್ಲೂ ಕಳಿಸಿದ್ದಾರೆ, ಅವ್ರು ಬರ್ದಿರೋದನ್ನು ಕಳಿಸಿದ್ದಾರೆ. ನಮಗೂ ಬರ್ಕೊಳ್ಳಿ, ಎಲ್ಲಾದರೂ ಮಿಸ್ ಆದರೆ ಅಂತೇಳಿ ಎಲ್ಲ ಸಜೆಷನ್ ಕೊಡ್ತಾರೆ. ಪ್ರಾಡಕ್ಟ್ ನಾಲೆಡ್ಜು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇವಾಗ ನಾವೇ ಕಣ್ಮುಚ್ಕೊಂಡು ಹೇಳ್ಬೋದು, ಡ್ರೈ ಸ್ಕಿನ್ನಿಗೆ ಯಾವ ಥರ ಫೌಂಡೇಶನ್ ಸೆಲೆಕ್ಟ್ ಮಾಡೋದು, ಆಯಿಲಿ ಸ್ಕಿನ್ನಿಗೆ ಯಾವ ಥರ ಸೆಲೆಕ್ಟ್ ಮಾಡೋದು, ಎಲ್ಲದ್ರ ಬಗ್ಗೆ A to Z ನಮಗೆ ಹೇಳ್ಕೊಟ್ಟಿದ್ದಾರೆ. ಮತ್ತು ಪ್ರಾಡಕ್ಟ್ಸ್ ಬಗ್ಗೆ ಹೇಳಬೇಕು ಅಂದರೆ, ನಾವು ಮೇಕಪ್ಪಲ್ಲಿ ₹1 ನಾವು ಖರ್ಚು ಮಾಡಿಲ್ಲ. ಎಲ್ಲ ಪ್ರಾಡಕ್ಟ್ಸು ಮ್ಯಾಮೇ ಕೊಟ್ಟಿದ್ದಾರೆ. ಎಲ್ಲದೂ ಟೇಬಲ್ ಮೇಲೆ ಇಟ್ಬಿಟ್ಟಿರ್ತಾರೆ ನಮಗೆ. ಅವ್ರೆಲ್ಲದೂ ಚೆನ್ನಾಗಿ ಮಾಡಿ ತುಂಬ ಕಾನ್ಫಿಡೆಂಟ್ ಬಂದಿದೆ ನಮಗೆ. ಫಸ್ಟ್ ಡೇಕ್ಕಿಂತನೂ ಮಾಡ್ತೀವ ಅಂದ್ಕೊಂಡಿದ್ದವರು ಇವಾಗ ಎಷ್ಟು ಚೆನ್ನಾಗಿ ಮಾಡ್ತೀವಿ ಅಂದರೆ ಅಶ್ವಿನಿ ಮ್ಯಾಮೇ ಇದಕ್ಕೆ ಕಾರಣ. ಮತ್ತು ಸ್ಟ್ರಿಕ್ಟಾಗೂ ಹೇಳ್ಕೊಡ್ತಾರೆ. ಎಷ್ಟು ಸರಿ ಬೇಕಿದ್ರೂ ನಾವು ಕೇಳ್ಬೋದು, ಹೇಳ್ಕೊಡ್ತಾರೆ. ಕ್ಲಾಸ್ ನಡೆಯೋಬೇಕಾದ್ರೆ ಸ್ಟ್ರಿಕ್ಟ್ ಅಂದರೆ ಸ್ಟ್ರಿಕ್ಟು, ಅದರಲ್ಲಿ ಏನೂ ನಮಗೆ ತಮಾಷೆ ಆ ಥರ ಎಲ್ಲ ಏನೂ ಇರಲ್ಲ. ಬಾಕಿ ಟೈಮಲ್ಲಿ ಅವರು ಫ್ರೆಂಡ್ಸ್ ಥರನೇ ನಮ್ಮ ಜೊತೆಗೆ ಚೆನ್ನಾಗಿರ್ತಾರೆ. ನಾವು ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ಒಬ್ಬೊಬ್ಬರಿಗೆ ಬಂದು ಇಂಡಿವಿಜುವಲ್ ಆಗಿ ಕೇರ್ ತೊಗೊಂಡು ಎಲ್ಲದೂ ಹೇಳ್ಕೊಡ್ತಾರೆ. ನಾವು ಮಿಸ್ಟೇಕ್ ಮಾಡಿದ್ರೂ ನಮಗೆ ನಿಧಾನವಾಗಿ ಸ್ಮೂತಾಗಿ, ಅವ್ರದ್ದು ವಾಯ್ಸ್ ಲೌಡಾಗಿ ನಾನು ಎಲ್ಲೂ ನೋಡಿಲ್ಲ. ಸ್ಮೂತಾಗೆ ಹೇಳ್ತಾರೆ, ಚೆನ್ನಾಗಿ ಹೇಳ್ಕೊಡ್ತಾರೆ ನಿಧಾನವಾಗಿ. ಅವರು ಒಂದು ಸರಿ ಹೇಳ್ಕೊಟ್ರೆ ಸಾಕು, ಅದು ಮೈಂಡಲ್ಲಿ ಹಂಗೆ ಫಿಕ್ಸ್ ಆಗಿಬಿಟ್ಟಿರುತ್ತೆ. ಮತ್ತು ಚೆನ್ನಾಗಿ ಆಗಿಲ್ಲ ಅಂದ್ರೂ ಮುಖ ತೊಳ್ಸ್ಕೊಂಬಂದು ಮಾಡೋಕ್ಕೂ ಹೇಳಿದ್ದಾರೆ. ಆದರೆ ಆ ಮೇಕಪ್ ವಿಷಯದಲ್ಲಿ ಅವ್ರು ಕರೆಕ್ಟಾಗಿದ್ದಾರೆ 100%. ನಮಗೆ ಕಾನ್ಫಿಡೆನ್ಸ್ ನನಗೆ ಎಲ್ಲಿ ಬಂತು ಅಂದರೆ, ಲಾಸ್ಟ್ ಡೇ ಇದ್ದಾಗ ಇಬ್ಬರು ಮಾಡೆಲ್ಸ್ ಬಂದಿದ್ದರು. ಆ ಸ್ಟೂಡೆಂಟ್ ಹೇಳಿದ್ರು, ಅಕ್ಕ ನಿಮ್ಮ ಫೋನ್ ನಂಬರ್ ಕೊಡಿ ಅಕ್ಕ ಅಂತ. ಅವಾಗ ನನಗೆ ತುಂಬ ಖುಷಿ ಆಗ್ಬಿಡ್ತು. ಅಲ್ಲಿವರೆಗೂ ಓಕೆ, ನಮ್ಮ ಬಗ್ಗೆ ನಮಗೆ ಗೊತ್ತಿರಲ್ಲ. ಅವತ್ತು ಇಬ್ಬರು ಬಂದುಬಿಟ್ಟು ಕೇಳಿದಾಗ ತುಂಬ ಖುಷಿ ಆಯಿತು. ಓಕೆ, ನಾನೇನೋ ಮಾಡ್ತಿದ್ದೀನಿ, ಚೆನ್ನಾಗಿ ಮಾಡಿದ್ದೀನಿ. ಮನೆಯಲ್ಲೂ ಹೋಗಿ ಎಲ್ರಿಗೂ ಹೇಳ್ಕೊಂಡೆ ಇದನ್ನು. ಮತ್ತು ಅಪ್ಕಮಿಂಗ್ ಬ್ಯಾಚಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಯಾರು ಬೇಕೋ ಫ್ರೆಷರ್ಸ್ ಇದ್ದೀರಾ, ನಿಮಗೆ ಝೀರೋ ನಾಲೆಡ್ಜ್ ಇದೆ, ಯಾರು ಬೇಕಾದರೂ ಬಂದು ಮ್ಯಾಮಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನಂತೂ 100% ಸಜೆಸ್ಟ್ ಮಾಡ್ತೀನಿ. ಒಂದು ಕಲಿತು ನಮ್ಮ ಕರಿಯರ್ನು ನಾವು ಬಿಲ್ಡ್ ಮಾಡ್ಕೋಬೋದು. ಥ್ಯಾಂಕ್ ಯು ಮ್ಯಾಮ್.